ಎಲ್ಲರಿಗೂ ನಮಸ್ಕಾರ. ಏನು ಚಾಮರಾಜನಗರ ಜಿಲ್ಲಾ ಸಮಿತಿ ಸಭೆ ಕರೆದು ಕೆಲವೊಂದು ವಿಷಯಗಳನ್ನ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಜಿಲ್ಲಾಡಳಿತ ತಾಲೂಕಿನ ಎಲ್ಲ ತಾಲೂಕು ಕಚೇರಿಗಳಿಂದ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಗುಂಡ್ಲುಪೇಟೆಯನ್ನ ಏಪ್ರಿಲ್ 7ನೇ ತಾರೀಕು, ಚಾಮರಾಜನಗರ ತಾಲೂಕು ಕಚೇರಿ ಮುಂದೆ 10ನೇ ತಾರೀಕು, ಹನೂರು 15ನೇ ತಾರೀಕು ಮತ್ತು ಯಳಂದೂರು ಕೊಳ್ಳೇಗಾಲ 21, 22ನೇ ತಾರೀಕಂದು ಚಳುವಳಿ ಮಾಡಲು ಈ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಹೀಗಾಗಿ ವಿಷಯಗಳು ಏನು, ಕಾಡು ಪ್ರಾಣಿ ಸಫಾರಿಯಿಂದ ಕಾಡು ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾ ಇದ್ದಾವೆ, ಏನೆಲ್ಲ ತೊಂದರೆ ಆಗ್ತಾ ಇದ್ರಿಂದ, ಜೊತೆಗೆ ಏನು ನಮ್ಮ ನೈಸರ್ಗಿಕ ಸಂಪತ್ತನ್ನ ಪಕ್ಕದ ರಾಜ್ಯಗಳಿಗೆ ಹೊಡಿತಾ ಇದ್ದಾರೆ. ಇದು ಅವೈಜ್ಞಾನಿಕ, ಇದು ನಿಲ್ಲಬೇಕು. ನಮ್ಮ ನೈಸರ್ಗಿಕ ಸಂಪತ್ತನ್ನು ಉಳಿಸ್ಕೊಳ್ಳಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಹಲವು ಭಾಗಕ್ಕೆ ಬಂದ್ರೆ ಕುಡಿಯ ನೀರು ಸಮಸ್ಯೆ ಇದೆ. ಜೊತೆಗೆ ಅಲ್ಲಿನ ತಹಶೀಲ್ದಾರರು ಬಹಳ ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಕೆಲವೊಂದು ಸಿಕ್ಕಾಪಟ್ಟ ದಾರಿ ಸಮಸ್ಯೆಗಳಿದ್ರು, ಕೆಲವೊಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಮಾಡಿ ತಹಶೀಲ್ದಾರ್ ಕೆಲಸ ಮಾಡದೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ. ಹಾಗಾಗಿ ಸಿಕ್ಕಾಪಟ್ಟ ಕುಡಿಯ ನೀರು, ಕೆರೆಗಳು ಬಹಳಷ್ಟು ಬದಲಾಯಿಸಿದ್ರಿಂದ ಆ ಒಂದು ಸಮಸ್ಯೆಗಳು ಒಂದು ಭಾಗದಲ್ಲಿ, ಮತ್ತು ಯಳಂದೂರು ಕೊಳ್ಳೇಗಾಲ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಿಸಬೇಕು, ರಸ್ತೆಗಳು, ಹಾಗಾಗಿ ಕಲಿಕಲ್ಗಳು ಇವೆಲ್ಲ ಗಣಿಗಾರಿಕೆ ನಡೀತಾ ಇದೆ. ಇವೆಲ್ಲ ಸಮಸ್ಯೆಗಳು ಮತ್ತೆ ಜೊತೆಗೆ ಎಲ್ಲರಿಂದ ಇವತ್ತು ಆನೆಕಲ್ಲಿನ ಸಿಕ್ಕಾಪಟ್ಟೆ ಬೆಳೆ ಹಾನಿಯಾಗಿದೆ. ಹಾಗಾಗಿ ಪರಿಹಾರ ಬೇಡ, ನಮ್ಗೆ ಬೆಳೆ ನಷ್ಟ ತುಂಬಿಕೊಡ್ಬೇಕು. ಹಾಗಾಗಿ ಕಾನೂನು ಚೌಕಟ್ಟು, ಈ ಪರಿಹಾರ ಅನ್ನೋದೇ ಅವೈಜ್ಞಾನಿಕ. ಹಾಗಾಗಿ ಇದ್ರ ಬಗ್ಗೆ ಯಾವ MLAಗಳು ಮಾತಾಡ್ತಾ ಇಲ್ಲ. ರೈತರ ವಿಷಯದಲ್ಲಿ ಒಬ್ಬರು ಮಾತಾಡ್ತಾ ಇಲ್ಲ. ಈ ಅವಿವೇಕಿಗಳಿಗೆ ಬುದ್ಧಿ ಕಲಿಸ್ಬೇಕಾಗಿದೆ. ನಾವು ರಾಜಕೀಯ ಮಾಡಕ್ ಬೇಡ ಅಂತಲ್ಲ. ದಳದಿಂದ ಯಾರು ಗಿರಿ, ಬಿಜೆಪಿ ಯಾರು ಗಿರಿ, ಕಾಂಗ್ರೆಸ್ ಯಾರು ಗಿರಿ, ಅದು ನಮಗೆ ರಾಜಕೀಯ ಮಾಡಕ್ ನಾವು ಬಂದಿಲ್ಲ. ಆದ್ರೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸದನದಲ್ಲಿ ಅವನು ಬದುಕ ರೀತಿ ಆತ್ಮಹತ್ಯೆ ಮಾಡ್ತಾರೆ. ಗಂಟೆಗೆ 2 ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಏನು ಅನ್ನ ತಿನ್ನಲ್ವಾ? ತಟ್ಟೆಗೆ ಏನ್ ಹಾಕಿರ್ತಿದ್ರಿ ನೀವು? ಮಧ್ಯಾಹ್ನಕ್ಕೆ MLAಗಳೇ, MP ಗಳೇ, ಮಿನಿಸ್ಟ್ರಿಗಳೇ ಏನ್ ತಿಂದ್ರಿ ನೀವು? ತಟ್ಟೆ ಅನ್ನ ತಿಂದ ಅನ್ನ ಕೊಡವ್ಯಾರ? ರೈತ. ಹಾಗಾಗಿ ನಿಮ್ಗೆ ಮಾನವ ಮರ್ಯಾದೆ ಹೇಳ್ತಾ ಇದ್ರಿ, ನೀವು ರೈತರ ಬಗ್ಗೆ ಚರ್ಚೆ ಮಾಡಿ. ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ದಳದ ಕಾರ್ಯಕರ್ತರು ನಿಮ್ಗಳಿಗೂ ಹೇಳ್ತಾ ಇದೀವಿ, ನಾವು ರೈತ ಸಂಘದ ಕಾರ್ಯಕರ್ತರು, ನಾವು ಬಂದಿರೋದೆಲ್ಲ ಜನಗಳಿಗೆ ಒಳ್ಳೇದು ಮಾಡಕ್ಕೆ. ಹಾಗಾಗಿ ನೀವು ತಪ್ಪಣ್ಣ ಮಾಡಿದ್ರೆ ಒಂದು ರೈತರ ಉದ್ಧಾರಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡಿ. ನಿಮ್ಮ MLAಗಳನ್ನ ಪ್ರಶ್ನೆ ಮಾಡಿ. ನಮಗೂ MLA ಅವರು ಕಾಂಗ್ರೆಸ್ ಗೆದ್ರಿ, ಬಿಜೆಪಿ ಗೆದ್ರಿ, ದಳದಿಂದ MLA. ಹಾಗಾಗಿ ನೀವು ಫಾರ್ಮ್ ಮಾಡಿದಾಗ ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಬೈಯೋದು, ಕಾಂಗ್ರೆಸ್ ಅವೆಲ್ಲ ಹೋಗುತ್ತಿಲ್ಲ. ನಮಗೆ ಕೆಲಸ ಆಗೋದು. ನಾವು ವಿರೋಧ ಪಕ್ಷದವರು, ಕಾಂಗ್ರೆಸ್ಗೂ ವಿರೋಧ ಪಕ್ಷ, ಬಿಜೆಪಿಗೂ ವಿರೋಧ ಪಕ್ಷ, ದಳಕ್ಕೂ ವಿರೋಧ ಪಕ್ಷ, ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ನಾವು ವಿರೋಧ ಪಕ್ಷವನ್ನು ಕೆಲಸ ಮಾಡ್ತಾ ಇವಿ. ಹಾಗಾಗಿ ಒಂದಷ್ಟು ನೀರಾವರಿ ವಿಷಯಗಳಲ್ಲಿ ತಜ್ಞರ ಸಮಿತಿಗಳನ್ನ ರಚಿಸಿ ಈಗಾಗಲೇ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ರ ಅವೆಲ್ಲ ಚರ್ಚೆಗಳಾಗಬೇಕು. ಜೊತೆಗೆ ತಾಹಿಂದ ಕೆಲಸ ನಡೀತಾ ಇಲ್ಲ.